ಜನಾರೋಗ್ಯವೇ ರಾಷ್ಟ್ರಶಕ್ತಿ. ಆರೋಗ್ಯ ಮತ್ತು ದೈಹಿಕ ಕ್ಷಮತೆಯನ್ನು ಹೊಂದಿದ ಜನರೇ ಪ್ರತಿಯೊಂದು ರಾಷ್ಟ್ರದ ಮೂಲ ಬಂಡವಾಳ. ಯಾವುದೇ ರಾಷ್ಟ್ರದ ಅಭಿವೃದ್ಧಿ ಮತ್ತು ಪ್ರಗತಿಯು ಅಲ್ಲಿನ ಆರೋಗ್ಯವಂತ ಪ್ರಜೆಗಳ ಕೊಡುಗೆಯಾಗಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುವುದು ಪ್ರಗತಿಶೀಲ ರಾಷ್ಟ್ರದ ಆದ್ಯ ಕರ್ತವ್ಯವಾಗಿದೆ. ಇಲ್ಲದಿದ್ದರೆ ದೇಶ ಮತ್ತು ಅದರ ಪ್ರಜೆಗಳು ದೌರ್ಬಲ್ಯದ ಸಂಕೇತವಾಗಬಹುದು. ಸ್ಟ್ಯಾಂಡಿಂಗ್ ಬ್ರೀದಿಂಗ್ ಎಕ್ಸಸೈಸ್. ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡೋದ್ರಿಂದ ಶ್ವಾಸಕೋಶಗಳ ಆಂತರಿಕ ಭಾಗಗಳಿಗೆ ಶುದ್ಧ ವಾಯು ತಲುಪಿ ದೇಹದ ಎಲ್ಲ ಕಡೆ ಸಾಕಷ್ಟು ಆಕ್ಸಿಜನ್ ಲಭಿಸುವುದು. ಅದರ ಜೊತೆಗೆ ಶ್ವಾಸಕೋಶಗಳ ಕಾರ್ಯಕ್ಷಮತೆ ಕ್ರಮಬದ್ಧವಾಗುವುದು, ರಕ್ತ ಸಂಚಾರ ವೇಗವಾಗಲು ಮತ್ತು ದೇಹಕ್ಕೆ ಉತ್ಸಾಹ ಮೂಡಲು ಇದು ಕಾರಣವಾಗುವುದು. ಮಾನಸಿಕ ಒತ್ತಡಗಳನ್ನು ನಿವಾರಿಸಲು ಇದು ಪ್ರಕೃತಿದತ್ತವಾದ ಪರಿಹಾರ ಮಾರ್ಗವಾಗಿದೆ. ಇದು ಮಾಂಸಖಂಡಗಳಿಗೆ ನಮ್ಯತೆ ಲಭಿಸುವ ಒಂದು ವ್ಯಾಯಾಮವಾಗಿದೆ. ಪ್ರತಿಯೊಂದು ವ್ಯಾಯಾಮ ಮಾಡುವ ಮೊದಲು ಬ್ರೀದಿಂಗ್ ಎಕ್ಸಸೈಸ್ ಮಾಡುವುದು ಉತ್ತಮ. ನೆಕ್ ಸ್ಟ್ರೆಚ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಕುತ್ತಿಗೆಯ ಮಾಂಸಖಂಡಗಳಿಗೆ ನಮ್ಯತೆ ಲಭಿಸಲು ಸರಳ ಹಾಗೂ ಅನಾಯಾಸವಾಗಿ ಮಾಡುವ ವ್ಯಾಯಾಮವಿದು. ಅದರಲ್ಲೂ ಕಚೇರಿಗಳಲ್ಲಿ ದೀರ್ಘ ಸಮಯ ಕೂತು ಕೆಲಸ ಮಾಡುವವರಿಗೆ, ಒಂದೇ ಕೋನದಲ್ಲಿ ಹೆಚ್ಚು ಸಮಯ ಕೆಲಸ ಮಾಡುವವರಿಗೆ ಕತ್ತು ನೋವು ಉಂಟಾಗುತ್ತದೆ. ಈ ಸಮಸ್ಯೆಯ ಪರಿಹಾರಕ್ಕೆ ಸರಳವಾದ ಈ ವ್ಯಾಯಾಮ ಅಭ್ಯಾಸ ಮಾಡಬಹುದಾಗಿದೆ. ಇದರಿಂದ ಸಂಕುಚಿತಗೊಂಡ ಮಾಂಸಖಂಡಗಳು ಮತ್ತು ಫೇಶಿಯಾ ಹಾಗೂ ಲಿಗಮೆಂಟ್ಸ್ ವಿಕಾಸಗೊಳ್ಳುತ್ತದೆ. ನೆಕ್ ಸ್ಟ್ರೆಚ್ ಸೈಡ್ ವೈಸ್. ಕತ್ತಿನ ಮಾಂಸಖಂಡಗಳ ಪೆಡಸು, ತಲೆಗಿರುವ ಶಕ್ತಿ ಸಂಚಲನಕ್ಕಿರುವ ತಡೆ, ಈ ಮುಂತಾದವುಗಳನ್ನು ನಿವಾರಿಸಲು ಈ ವ್ಯಾಯಾಮ ಸಹಕಾರಿ. ಕತ್ತು ತೋಳುಗಳ ಮಾಂಸಖಂಡಗಳನ್ನು ಬಲಗೊಳಿಸುತ್ತದೆ. ದೈಹಿಕ ತರಬೇತಿಯ ಸಂದರ್ಭಗಳ ಗಾಯಗಳನ್ನು ಕಡಿಮೆಗೊಳಿಸುವುದು ಹಾಗೂ ಕತ್ತಿನ ಮಾಂಸಖಂಡಗಳ ಸಂಚಲನೆಯನ್ನು ಹೆಚ್ಚಿಸುತ್ತದೆ. ಟ್ರೈಸೆಪ್ ಸ್ಟ್ರೆಚ್. ಟ್ರೈಸೆಪ್ ಸ್ಟ್ರೆಚ್ ಕೈಗಳ ನಮ್ಯತೆ ಮತ್ತು ಚಲಿಸುವಿಕೆಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಅಪ್ಪರ್ ಬಾಡಿ ವರ್ಕೌಟ್ ಮಾಡುವಾಗ ಒತ್ತುವ ಅಥವಾ ತಳ್ಳುವ ವ್ಯಾಯಾಮ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಟ್ರೈಸೆಪ್ ಮಸಲ್ಸ್ನಲ್ಲಿ ಉಂಟಾಗುವ ನೋವು, ಪೆಡಸು ನಿವಾರಣೆಯಾಗುತ್ತದೆ. ಟ್ರೈಸೆಪ್ ಸ್ಟ್ರೆಚ್ ಮಾಡುವಾಗ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಹೆಚ್ಚಿನ ಸಂದರ್ಭದಲ್ಲಿ ನಿರ್ಲಕ್ಷಿಸಲಾಗುತ್ತದೆ. ಆದರೆ ಇದು ಬಹಳ ಉಪಯುಕ್ತವೂ ಆರೋಗ್ಯಕರವೂ ಮತ್ತು ಮಸಲ್ ಟೋನ್ ಸಂರಕ್ಷಿಸುತ್ತದೆ. ಶೋಲ್ಡರ್ ಸ್ಟ್ರೆಚ್. ಕತ್ತು ಮತ್ತು ತೋಳುಗಳ ಮಾಂಸಖಂಡಗಳು ಪೆಡಸಾದಾಗ ಮತ್ತು ಹ್ಯಾಂಡ್ಸ್ ರೊಟೇಟ್ ಮಾಡುವಾಗ ಶೋಲ್ಡರ್ನ ಜಾಯಿಂಟ್ಗಳಲ್ಲಿ ಗಾಯವಾಗದಿರಲು ಶೋಲ್ಡರ್ ಸ್ಟ್ರೆಚ್ ಪರಿಣಾಮಕಾರಿಯಾಗಿದೆ. ತೋಳು ಮತ್ತು ಬೆನ್ನಿನ ಮಾಂಸಖಂಡಗಳ ನಮ್ಯತೆ ಹಾಗೂ ಬಲ ಹೆಚ್ಚುವುದು. ಚೆಸ್ಟ್ ಸ್ಟ್ರೆಚ್. ಎದೆಯ ಮಾಂಸಖಂಡಗಳನ್ನು ಪಾರ್ಶ್ವಭಾಗಗಳನ್ನು ವಿಕಾಸಗೊಳಿಸುವುದರಿಂದ ಎದೆ ಮತ್ತು ಬೆನ್ನಿನ ಮಾಂಸಖಂಡಗಳಿಗೆ ನಮ್ಯತೆ ದೊರಕುವುದು, ಆಕರ್ಷಕ ಮೈಕಟ್ಟು ಉಂಟಾಗುವುದು, ತೋಳುಗಳ ರಚನೆ ಸರಿಯಾಗುವುದು, ಸಾಕಷ್ಟು ಬಾಗುವಿಕೆ, ಉತ್ಸಾಹ ಲಭಿಸುವುದು, ದೇಹದ ಎಲ್ಲ ಕಡೆಗಳಿಗೂ ಸರಿಯಾಗಿ ರಕ್ತ ಸಂಚಾರ ಉಂಟಾಗುವುದು, ದೇಹದ ರಚನೆ ಉತ್ತಮಗೊಳ್ಳುವುದು. ಬ್ಯಾಕ್ ಸ್ವಿಂಗ್ ಸ್ಟ್ರೆಚ್. ಬ್ಯಾಕ್ ಸ್ವಿಂಗ್ ಸ್ಟ್ರೆಚ್ ದಿನನಿತ್ಯ ತರಬೇತಿ ಪಡೆಯುವವರು ಪಾರ್ಶ್ವಗಳಿಗೆ ಮತ್ತು ಹಿಂದಕ್ಕೆ ವೇಗವಾಗಿ ಕತ್ತು ತಿರುಗಿಸಲು ನಮ್ಯತೆ ಸಾಧ್ಯವಾಗುತ್ತದೆ. ಚಲನೆಯ ವೇಗ ಹೆಚ್ಚುತ್ತದೆ. ಇದನ್ನು ದಿನಂಪ್ರತಿ ಅಭ್ಯಾಸ ಮಾಡಿಕೊಂಡರೆ ಕಾಲಿನ ಮಣಿಗಂಟು ಮತ್ತು ಮೊಣಕಾಲಿನ ನಮ್ಯತೆ ಲಭಿಸುವುದರ ಜೊತೆಗೆ ಬಲಿಷ್ಠವಾಗುತ್ತದೆ. ಸೈಡ್ ಬ್ಯಾಂಡ್.
ಸೈಡ್ ಬೆಂಡ್ ಮಾಡುವುದರಿಂದ ಹೊಟ್ಟೆಯ ಸುತ್ತಲಿನ ಬೊಜ್ಜು, ಸೊಂಟದ ಸಂಧಿ ನೋವು ಕಡಿಮೆಯಾಗುತ್ತದೆ. ಬೆನ್ನೆಲುಬುವಿನ ಸ್ನಾಯು ಬಲಗೊಳ್ಳುತ್ತದೆ. ಮುಂದಕ್ಕೂ ಹಿಂದಕ್ಕೂ ಬಾಗಲು ಮತ್ತು ತಿರುಗಲು ಅನಾಯಾಸವಾಗಿ ಸಾಧ್ಯವಾಗುತ್ತದೆ. Whole body stretch. ಫ್ರಂಟ್ ಬೆಂಡ್ ಮಾಡುವಾಗ ಫೋರಾಮ್, ಶೋಲ್ಡರ್ಸ್, ಆಬ್ಸ್, ಟ್ರಾಪ್ಸ್, ಬಟಕ್ಸ್, ಹ್ಯಾಮ್ಸ್ಟ್ರಿಂಗ್ ಮೊದಲಾದ ಮಸಲ್ಸ್ಗಳು ಸ್ಟ್ರೆಚ್ ಆಗುತ್ತದೆ. ಬ್ಯಾಕ್ ಬೆಂಡ್ ಮಾಡುವಾಗ ಕ್ವಾಡ್ರೈಸೆಪ್ಸ್, ಗ್ರೋಯಿನ್, ಚೆಸ್ಟ್, ನೆಕ್ ಮಸಲ್ಸ್ಗಳು ಸ್ಟ್ರೆಚ್ ಆಗುತ್ತದೆ. ಮುಂದಕ್ಕೂ ಹಿಂದಕ್ಕೂ ಬಾಗುವಾಗ ದೇಹದ ಮುಂದಿನ ಭಾಗ ಮತ್ತು ಹಿಂದಿನ ಭಾಗಕ್ಕೆ ನಮ್ಯತೆ ಲಭಿಸುತ್ತದೆ ಮತ್ತು ಬಲಗೊಳ್ಳುತ್ತದೆ. ಅದರ ಜೊತೆಗೆ ಪಚನಕ್ರಿಯೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನ ತಿಳಿಸುತ್ತದೆ. ಈ ವ್ಯಾಯಾಮ ಮಾಡುವುದರಿಂದ ದಣಿವು, ನೋವು ಮೊದಲಾದವುಗಳಿಂದ ಮುಕ್ತಿ ದೊರೆಯುವುದು ಮತ್ತು ದೈಹಿಕ ಹಾಗೂ ಮಾನಸಿಕವಾಗಿ ಉತ್ಸಾಹ ಮೂಡುವುದು. ಗ್ಲೂಟಲ್ ಬಟಕ್ ಸ್ಟ್ರೆಚ್. ದೇಹದ ಮಾಂಸಖಂಡಗಳಿಗೆ ಆಗುವ ಪೆಡಸುತನವನ್ನು ಹೋಗಲಾಡಿಸಿ ನಮ್ಯತೆ ಲಭಿಸಲು ಗ್ಲೂಟಲ್ ಸ್ಟ್ರೆಚ್ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಗ್ಲೂಟ್ ಸ್ನಾಯು ನಮ್ಮ ದೇಹದ ಹಿಂಬದಿಯ ದೊಡ್ಡ ಮಾಂಸಖಂಡವಾಗಿದೆ. ಗ್ಲೂಟ್ ಸ್ನಾಯುವಿನ ಪೆಡಸುತನ ನಮ್ಮ ಸಂಪೂರ್ಣ ದೇಹಕ್ಕೆ ತೊಂದರೆ ನೀಡಬಲ್ಲದು. ಗ್ಲೂಟಿಯಸ್ ಮತ್ತು ಗ್ಲೂಟಸ್ ಎಂಬುದು ಎರಡು ಮುಖ್ಯ ಭಾಗಗಳಾಗಿವೆ. ಅವೆರಡರಲ್ಲಿ ಪೆಡಸುತನ ಇರುವುದರಿಂದ ಸೊಂಟ ನೋವು ಉಂಟಾಗುತ್ತದೆ. ಈ ವ್ಯಾಯಾಮವನ್ನು ಪ್ರತಿದಿನ ಮಾಡುವುದರಿಂದ ಸೊಂಟ ನೋವು ವಾಸಿಯಾಗುವುದು. ಥೈ ಸ್ಟ್ರೆಚ್. ಮೆಟ್ಟಿಲು ಏರುವಾಗ, ಸೈಕಲ್ ತುಳಿಯುವಾಗ, ಏರು ಹಾದಿಯಲ್ಲಿ ಸಾಗುವಾಗ ನಾವು ಅತಿ ಹೆಚ್ಚು ಬಳಸುವ ತೊಡೆಯ ಮುಂದಿನ ಭಾಗದ ಮಾಂಸಖಂಡವಾಗಿದೆ. ಈ ಮಾಂಸಖಂಡದ ಪೆಡಸನ್ನು ಹೋಗಲಾಡಿಸಿ ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಈ ವ್ಯಾಯಾಮವನ್ನು ದಿನನಿತ್ಯ ಮಾಡಿದರೆ ಕ್ವಾಡ್ ಸೆಲ್ಲುಗಳ ಸಹಾಯದೊಂದಿಗೆ ಚಾಲನಾ ಶಕ್ತಿಯನ್ನು ಹೆಚ್ಚಿಸಲು ಸಾಧ್ಯವಾಗುವುದು. ಮೊಣಕಾಲು ನೋವು, ಬೆನ್ನು ನೋವನ್ನು ಒಂದು ಹಂತದವರೆಗೆ ತಡೆಯಬಹುದು. ಕಾಫ್ ಸ್ಟ್ರೆಚ್. ನಡೆಯುವುದು, ಓಡುವುದು ಮತ್ತು ನೆಗೆಯುವ ಸಂದರ್ಭಗಳಲ್ಲಿ ಪಾದಗಳಿಗೆ ಚಾಲನೆ ನೀಡಲು ಮತ್ತು ಅದನ್ನು ದೃಢವಾಗಿ ನಿಲ್ಲಿಸಲು ಸಹಾಯಕವಾದ ಸ್ನಾಯು ಕಾಫ್ ಮಸಲ್. ಈ ವ್ಯಾಯಾಮವು ಆಟೋಟ ಕ್ರೀಡೆಗಳಲ್ಲಿ ಆಗುವ ಗಾಯಗಳ ಸಾಧ್ಯತೆಯನ್ನು ಕಡಿಮೆಗೊಳಿಸುತ್ತದೆ, ರಕ್ತ ಸಂಚಾರವನ್ನು ತ್ವರಿತಗೊಳಿಸುತ್ತದೆ, ಕಾಲು ನೋವು ವಾಸಿಯಾಗುತ್ತದೆ. ಪ್ರೀ-ಸ್ವಿಂಗ್. ಕಾಲಿನ ಹಿಮ್ಮಡಿಯ ನೋವಿನೊಂದಿಗೆ ಬಾತುಕೊಳ್ಳುವುದನ್ನು ತಡೆಯುವುದು. ಕಾಲಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಕಾಲಿನ ಕಾಫ್ ಮಾಂಸಖಂಡವಿರುವ ಸೋಲಿಯಸ್ ಮಾಂಸಖಂಡವನ್ನು ಇದು ಬಲಗೊಳಿಸುವುದು. ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ದೈಹಿಕ ವ್ಯಾಯಾಮದಲ್ಲಿ ನಿರತರಾದವರಿಗೆ ಮತ್ತು ಆಟೋಟಗಳಲ್ಲಿ ತೊಡಗಿಸಿಕೊಂಡವರಿಗೆ ತೊಡೆಯ ಹಿಂದಿನ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡ ಲೈಟ್ ಆಗುವುದು. ದಿನನಿತ್ಯ ಮಾಡುವ ವ್ಯಾಯಾಮದಲ್ಲಿ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಸೇರಿಕೊಂಡರೆ ದೇಹಕ್ಕೆ ಬಹಳಷ್ಟು ಪ್ರಯೋಜನಗಳಿವೆ. ಈ ವ್ಯಾಯಾಮದ ಮುಖ್ಯ ಪ್ರಯೋಜನವು ಗಾಯವನ್ನು ಪರಿಣಾಮಕಾರಿಯಾಗಿ ತಡೆಯುವುದಾಗಿದೆ.
ಜಾಗಿಂಗ್, ರನ್ನಿಂಗ್, ಹೈಲ್ಯಾಂಡ್ಸ್ ಜಂಪ್, ವಾಕಿಂಗ್ ಜಂಪ್, ಜಂಪಿಂಗ್ ಜಾಕ್. ಜಾಗಿಂಗ್ ಹೃದಯ ರಕ್ತ ಸಂಚಾರ ಕ್ಷಮತೆಯನ್ನು ಹೆಚ್ಚಿಸುವುದು, ಹೃದಯ ಮಿಡಿತವನ್ನು ಕ್ರಮೀಕರಿಸುತ್ತದೆ. ದೇಹದ ಕೊಬ್ಬನ್ನು ಕಡಿಮೆಗೊಳಿಸುವುದು, ದೇಹದ ಶಕ್ತಿ ಹೆಚ್ಚುವುದು, ಒಳ್ಳೆಯ ನಿದ್ದೆ ಲಭಿಸುವುದು. ಹೈ ನೀ ಜಂಪ್ ದಿನನಿತ್ಯ ಹೈ ನೀ ಜಂಪ್ ಮಾಡುವವರಿಗೆ ಹಲವಾರು ಪ್ರಯೋಜನಗಳಿವೆ. ಎಲುಬುಗಳು ಬಲಗೊಳ್ಳುತ್ತವೆ, ಮಾಂಸಖಂಡಗಳು ಬಲಿಷ್ಠವಾಗುತ್ತವೆ, ದೇಹದ ಕೆಟ್ಟ ಕೊಬ್ಬುಗಳಾದ LDL ನಾಶವಾಗುತ್ತದೆ, ಆರೋಗ್ಯವಂತ ದೇಹದ ಭಾರವನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ. ರನ್ನಿಂಗ್, ವಾಕಿಂಗ್ ಜಂಪ್, ಜಂಪಿಂಗ್ ಜಾಕ್ ದಿನನಿತ್ಯ ಓಡುವವರು ಹೃದಯ ಸಂಬಂಧವಾದ ಕಾಯಿಲೆಗಳಿಂದ ಪಾರಾಗುತ್ತಾರೆ ಎಂದು ಅಧ್ಯಯನಗಳು ತಿಳಿಸುತ್ತವೆ. 50%ಕ್ಕಿಂತ ಹೆಚ್ಚು ಹೃದಯ ರಕ್ತ ಸಂಚಲನ ವ್ಯವಸ್ಥೆಯನ್ನು ಅದು ಸರಿಪಡಿಸುವುದು, ಹೃದಯ ಮತ್ತು ಶ್ವಾಸಕೋಶಗಳು ಮತ್ತಷ್ಟು ಕ್ಷಮತೆಯನ್ನು ಪಡೆಯುವುದು. ಬೋನ್ಸ್ ಅಸ್ಥಿಕ್ಷಯದ ಕುರಿತಂತೆ ಅಧ್ಯಯನ ನಡೆಸಿದ ನ್ಯಾಷನಲ್ ಓಸ್ಟೋಪೊರೋಸಿಸ್ ಅಭಿಪ್ರಾಯದಂತೆ ನಾವು ಮಾಡುವ ವ್ಯಾಯಾಮಗಳಲ್ಲಿ ಅಸ್ಥಿಗಳಿಗೆ ಹೆಚ್ಚು ಬಲ ನೀಡುವ ವ್ಯಾಯಾಮ ರನ್ನಿಂಗ್ ಆಗಿದೆ. ಲಂಗ್ಸ್ ಟೆಲಿವಿಷನ್ ವೀಕ್ಷಿಸುತ್ತಿರುವ ಒಬ್ಬರು ಶ್ವಾಸ ತೆಗೆದುಕೊಳ್ಳುವ ಸಮಯದ 10 ಪಟ್ಟು ಹೆಚ್ಚು ಆಕ್ಸಿಜನ್ ಓಡುತ್ತಿರುವ ವ್ಯಕ್ತಿಗೆ ಲಭಿಸುತ್ತದೆ. ಆರ್ಮ್ಸ್ ರೊಟೇಷನ್ ಶೋಲ್ಡರ್ ಜಾಯಿಂಟ್ ಮತ್ತು ಮಸಲ್ಗಳನ್ನು ಸಡಿಲಗೊಳಿಸುತ್ತದೆ. ತೋಳು ಮತ್ತು ಎದೆಯ ಮಾಂಸಖಂಡಗಳಿಗೆ ನಮ್ಯತೆ ಲಭಿಸುತ್ತದೆ. ಪಕ್ಕೆಲುಬುಗಳು ವಿಕಾಸ ಹೊಂದುತ್ತವೆ. ಆಟೋಟಗಳಲ್ಲಿ ದೈಹಿಕ ಪರಿಶ್ರಮಗಳಲ್ಲಿ ಪಾಲ್ಗೊಳ್ಳುವ ಮೊದಲು ಮಾಡಬಹುದಾದ ಒಂದು ವಾರ್ಮ್ ಅಪ್ ಎಕ್ಸಸೈಸ್ ಆಗಿದೆ ಆರ್ಮ್ ರೊಟೇಷನ್. ಮೊಣಕೈ ಮತ್ತು ಕೈಗಳ ಮಾಂಸಖಂಡಗಳಿಗೆ ಬಲವನ್ನು ನೀಡುತ್ತದೆ. ಚೆಸ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಚೆಸ್ಟ್ ಮಾಂಸಖಂಡವು ಅಪ್ಪರ್ ಬಾಡಿಯ ಬಹಳ ಮುಖ್ಯವಾದ ಒಂದು ಮಸಲ್ ಆಗಿದೆ. ಪೆಕ್ಟೋರಲಾಸಿಸ್ ಮೇಜರ್, ಡೆಲ್ಟೆಡ್ ಮತ್ತು ಟ್ರೈಸೆಪ್ಸ್ ಬೋನ್ಸ್ ಮೊದಲಾದ 3 ಮಾಂಸಖಂಡಗಳಿಗೆ ಬಲ ನೀಡುವುದು. ಹೃದಯ ಸಂಬಂಧವಾದ ಕಾಯಿಲೆಯ ಸಾಧ್ಯತೆ ಕಡಿಮೆಯಾಗುವುದು. ಎದೆಯಲ್ಲಿನ ಕೆಟ್ಟ ಬೊಜ್ಜುಗಳನ್ನು ಕರಗಿಸಿ ಒಳ್ಳೆಯ ಮೈಕಟ್ಟನ್ನು ಮತ್ತು ಬಲವನ್ನು ನೀಡುವುದು. ಟ್ರಯಾಂಗಲ್ ಟ್ವಿಸ್ಟ್ ಎಕ್ಸಸೈಸ್ ಕಾಲುಗಳನ್ನು ನಮ್ಯತೆಗೊಳಿಸುವುದರ ಜೊತೆಗೆ ಬಲಗೊಳಿಸುತ್ತದೆ. ಬೆನ್ನೆಲುಬು ಮತ್ತು ಆಸನದ ಎಲುಬುಗಳ ಬಾಗುವಿಕೆಯ ಕ್ಷಮತೆ ಹೆಚ್ಚಿಸುವುದು, ಮಲಬದ್ಧತೆ ನಿವಾರಿಸುವುದು, ಸಣ್ಣ ಮಟ್ಟದ ಸೊಂಟ ನೋವನ್ನು ನಿವಾರಿಸುವುದು, ದೇಹದ ಸಮತೋಲನ ಹೆಚ್ಚಿಸುವುದು, ಪಚನ ಶಕ್ತಿ ಹೆಚ್ಚುವುದು, ಮಲಬದ್ಧತೆ, ಅಸ್ತಮ, ಸೊಂಟ ಮತ್ತು ಆಸನದ ನೋವುಗಳನ್ನು ನಿವಾರಿಸುವುದು. Leaping Head and Camel Stretch. ಲೀಪಿಂಗ್ ಹೇರ್ ಬೆನ್ನು ಮತ್ತು ಕೈಗಳ ಮಾಂಸಖಂಡಗಳಿಗೆ ನಮ್ಯತೆ ಲಭಿಸುವುದು. ಈ ಪೋಸ್ಟ್ನಲ್ಲಿರುವ ಸಂದರ್ಭದಲ್ಲಿ ಬೆನ್ನೆಲುಬುವಿನ ಸಂದುಗಳ ಚಾಲನೆ ಸಲೀಸಾಗಿ ನಡೆಯುವುದು. ಮೊಣಕಾಲು ಮತ್ತು ಮಣಿಗಂಟಿನ ಬಲ ಲಭಿಸುವುದು. ನಿರಂತರವಾಗಿ ತೋಳಸಂದಿಯ ಸ್ಥಾನಭ್ರಷ್ಟತೆಯನ್ನು ನಿಯಂತ್ರಿಸುವುದು. ಕೆಮಲ್ ಸ್ಟ್ರೆಚ್ ಎದೆ, ಹೊಟ್ಟೆ, ಆಸನ ಮೊದಲಾದ ಅಂಗಾಂಗಗಳ ಮಾಂಸಖಂಡಗಳು ವಿಕಾಸಗೊಳ್ಳುವುದು. ವೃಷ್ಟ ಮತ್ತು ಸೊಂಟ ಮಾಂಸಖಂಡಗಳು ಬಲಗೊಳ್ಳುವುದು. ಪಚನಕ್ರಿಯೆ, ಲಸಿಕಾ ಗ್ರಂಥಿ ವ್ಯವಸ್ಥೆ ಉತ್ತಮಗೊಳ್ಳುವುದು. ಸುಪೈನ್ ಸ್ಪೈನಲ್ ಟ್ವಿಸ್ಟ್ ಬೆನ್ನೆಲುಬು ಮತ್ತು ಅದರ ಅಕ್ಕಪಕ್ಕದ ಭಾಗಗಳಿಗೆ ನಮ್ಯತೆ ಲಭಿಸುವುದು. ತೊಡೆ ಮತ್ತು ತೋಳುಗಳ ಮಾಂಸಖಂಡಗಳು ವಿಕಾಸಗೊಳ್ಳುವುದು. ಬೆನ್ನೆಲುಬುವಿಗೆ ಬಲ ನೀಡುವ ಮಾಂಸಖಂಡಗಳು ವಿಕಾಸ ಹೊಂದುವುದು. ಪಚನಕ್ರಿಯೆ ಸರಿಯಾಗಿ ನಡೆಯುವುದು. ಹಿಂಭಾಗದ ಮಾಂಸಖಂಡಗಳು ವಿಕಾಸಗೊಳ್ಳುವುದು.
ಬೆನ್ನೆಲುಬುವಿಗೆ ನಮ್ಯತೆ ದೊರಕುವುದರ ಜೊತೆಗೆ ವಿಶ್ರಾಂತಿ ಲಭಿಸುವುದರಿಂದ ಬೆನ್ನು ನೋವು ನಿವಾರಿಸಲು ಸಹಾಯಕವಾಗುವುದು. ಬ್ರಿಡ್ಜ್ ವರ್ಕೌಟ್. ದೇಹದ ಹಿಂಬದಿಯ ಎಲ್ಲ ಮಾಂಸಖಂಡಗಳು ವಿಕಾಸಗೊಳ್ಳುವುದು, ಅದರ ಜೊತೆಗೆ ಬೆನ್ನೆಲುಬು ಬಲಗೊಳ್ಳುವುದು. ಕಠಿಣ ಮತ್ತು ಸುಲಭವಾದ ಚಾಲನೆಗೆ ದೇಹದ ಸಂಪೂರ್ಣ ಭಾಗವು ಸ್ಟ್ರೆಚ್ ಆಗುವುದು. ಸೊಂಟ ನೋವು ನಿವಾರಿಸುವುದರ ಜೊತೆಗೆ ದೇಹದ ರಚನೆಯನ್ನು ಬಲಗೊಳಿಸುವುದು. ಆಸನದ ಚಲನೆಯನ್ನು ಕ್ರಮೀಕರಿಸುವುದು. ಹಿಂಬದಿಯ ಎಲ್ಲ ಮಾಂಸಖಂಡಗಳು ಬಲಗೊಳ್ಳುವುದು. ಅಬ್ಡಾಮಿನಲ್ ಕ್ರಂಚ್. ಅಬ್ಡಾಮಿನಲ್ ಕ್ರಂಚ್ ಮಾಡುವಾಗ ಹೊಟ್ಟೆಯ ಮಾಂಸಖಂಡಗಳೆಲ್ಲದರ ಸಂಪರ್ಕವಿರುವ ಮುಖ್ಯ 3 ಮಸಲ್ಗಳನ್ನು ಬಲಗೊಳಿಸುವುದು. ಅಬ್ಡಾಮೆನ್ಸ್, ಎಕ್ಸ್ಟರ್ನಲ್ ಆಬ್ಲಿಕ್ಯೂ, ಇಂಟರ್ನಲ್ ಆಫ್. ನೀ ಕ್ಯಾಚ್ ಕ್ರಂಚ್. ಹೊಟ್ಟೆಯ ಎಲ್ಲ ಮಸಲ್ಗಳನ್ನು ಬಲಗೊಳಿಸುವುದು ಈ ವ್ಯಾಯಾಮದ ಮುಖ್ಯ ಅಂಶವಾಗಿದೆ. ಅದರ ಜೊತೆಗೆ ಹಿಂಬದಿಯ ಮಸಲ್ಗಳಿಗೆ ನಮ್ಯತೆ ಲಭಿಸುತ್ತದೆ. ಆರ್ನೆಟ್ ಹಲ್ ಟಚ್. ಆರ್ನೆಟ್ ಹಲ್ ಟಚ್ ಮಾಡುವಾಗ ಹೊಟ್ಟೆಯ ಪಾರ್ಶ್ವಗಳ ಕೆಟ್ಟ ಕೊಬ್ಬು ಕರಗಿ ಮಾಂಸಖಂಡಗಳಿಗೆ ಬಲ ಲಭಿಸುವುದು. ಸೀಸರ್ಸ್ ಕ್ರಂಚ್. ಕೆಳ ಹೊಟ್ಟೆ ಮತ್ತು ಆಸನದ ಮಾಂಸಖಂಡಗಳು ಬಲಗೊಳ್ಳುವುದು. ಮೊಣಕಾಲಿನ ಮಾಂಸಖಂಡಗಳು ಬಲಗೊಳ್ಳುವುದು. ಸೀಸರ್ಸ್ ಕ್ರಂಚ್ ಸೈಡ್ ವೇಸ್. ಸೀಸರ್ಸ್ ಕ್ರಂಚ್ ಸೈಡ್ ವೇಸ್ ಕೆಳ ಹೊಟ್ಟೆಯ ಮಾಂಸಖಂಡಗಳಿಗೆ ಬಲ ನೀಡುವ ಮತ್ತೊಂದು ವ್ಯಾಯಾಮವಾಗಿದೆ. ಹೆಚ್ಚು ಬಾರಿ ಈ ವ್ಯಾಯಾಮ ಮಾಡುವುದು ಕಷ್ಟವಾದುದರಿಂದ ಪ್ರತಿದಿನ ತಪ್ಪದೆ ಈ ವ್ಯಾಯಾಮ ಮಾಡಿದರೆ ವೇಗವಾಗಿ ಫಲಿತಾಂಶ ಪಡೆಯಬಹುದು. ಹಾಫ್ ಲೋಕಸ್ಟ್. ಬೆನ್ನೆಲುಬುವಿನ ಕೆಳಭಾಗದ ಮಾಂಸಖಂಡಗಳು ಬಲಗೊಳ್ಳುತ್ತವೆ. ಬೆನ್ನೆಲುಬು ಮತ್ತು ಹಿಂಭಾಗಕ್ಕೆ ನಮ್ಯತೆ ಲಭಿಸುತ್ತದೆ. ಕತ್ತು ಮತ್ತು ತೋಳುಗಳ ಮಾಂಸಖಂಡಗಳು ಬಲಗೊಳ್ಳುತ್ತವೆ. ಲೋಕಸ್ಟ್ ಸೈಡ್ವೇಸ್. ರಕ್ತ ಸಂಚಾರ ತ್ವರಿತಗೊಳ್ಳುತ್ತದೆ. ಆಸನ ಹಿಂಭಾಗ ಮತ್ತು ತೊಡೆಯ ಕೆಟ್ಟ ಬೊಜ್ಜನ್ನು ಕರಗಿಸುವುದರ ಜೊತೆಗೆ ಆ ಭಾಗಗಳು ಬಲಗೊಳ್ಳುತ್ತವೆ. ದಿನನಿತ್ಯ ತರಬೇತಿ ಪಡೆದರೆ ಅಸ್ತಮಾ ತೊಂದರೆಗಳನ್ನು ನಿವಾರಿಸುತ್ತದೆ. ಸರ್ಪೆಂಟ್ ಆ್ಯಂಡ್ ಮೌಂಟೇನ್ ಎಕ್ಸಸೈಸ್. ತೋಳುಗಳ ಮಾಂಸಖಂಡಗಳಿಗೆ ನಮ್ಯತೆ ನೀಡುತ್ತದೆ. ಬೆನ್ನೆಲುಬುವಿನ ಕೆಳಭಾಗದ ಸಂದುಗಳಿಗೆ ನಮ್ಯತೆ ಲಭಿಸುತ್ತದೆ. ಕೈಗಳು ಮತ್ತು ತೋಳುಗಳು ಬಲಗೊಳ್ಳುತ್ತದೆ. ದೇಹದ ನಮ್ಯತೆ ಹೆಚ್ಚುತ್ತದೆ. ಹಿಂಭಾಗವನ್ನು ಬಲಿಷ್ಠಗೊಳಿಸುವುದು. ಹೃದಯಕ್ಕೆ ಸಂಬಂಧಿಸಿದ ಮಾಂಸಖಂಡಗಳು ಬಲಗೊಳ್ಳುವುದು. ಕಿಡ್ನಿಯ ಕಾರ್ಯಕ್ಷಮತೆ ಮತ್ತು ಪಚನ ಕ್ರಿಯೆಯನ್ನು ಹೆಚ್ಚಿಸುವುದು. ಬೆನ್ನೆಲುಬುವಿಗೆ ಆಗುವ ವಾತ ಸಂಬಂಧವಾದ ನೋವನ್ನು ವಾಸಿ ಮಾಡುವುದು. ಅಸ್ತಮಾ ತೊಂದರೆ ಅನುಭವಿಸುವವರಿಗೆ ಉಪಕಾರಿಯಾಗಿದೆ. ಕೈಗಳನ್ನು ನೆಲಕ್ಕೆ ಊರಿ ತಲೆ ಕೆಳಗಾಗಿಸಿ ನಿಲ್ಲುವಾಗ ತಲೆಗಿರುವ ರಕ್ತ ಸಂಚಾರ ಸರಿಯಾಗಿ ನಡೆಯುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುವುದು. ಆತಂಕ, ನಿರಾಶೆಯನ್ನು ಹೋಗಲಾಡಿಸಿ ಉತ್ಸಾಹವನ್ನು ಮೂಡಿಸುವುದು. ದೇಹಕ್ಕೆ ಬಹಳಷ್ಟು ಪ್ರಯೋಜನಕಾರಿಯಾದ ವ್ಯಾಯಾಮವಿದು. ಮೌಂಟೇನ್ ಕ್ಲೈಂಬರ್ಸ್. ಇದು ಹೃದಯ ಶ್ವಾಸಕೋಶಗಳ ಕಾರ್ಯಕ್ಷಮತೆಗೆ ಬಹಳಷ್ಟು ಪ್ರಯೋಜನಕಾರಿ ವ್ಯಾಯಾಮವಾಗಿದೆ. ಶ್ವಾಸಕೋಶ ವಿಕಾಸ ಹೊಂದಿ ಹೃದಯ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು. ಇದು ಪವರ್ ವರ್ಕೌಟ್ ಆಗಿರುವುದರಿಂದ ಚಾಲನಾ ಶಕ್ತಿ ಹೆಚ್ಚುವುದು.
ಹೊಟ್ಟೆಯ ಎಲ್ಲ ಮಾಂಸಖಂಡ ಮತ್ತು ಬೆನ್ನೆಲುಬನ್ನು ಬಲಗೊಳಿಸುವುದು, ಅದರ ಜೊತೆಗೆ ಕೈಕಾಲುಗಳು, ಎದೆ ಮತ್ತು ಭುಜದ ಹಿಂಭಾಗ ಬಲಗೊಳ್ಳುವುದು. ಕೂಲ್ ಡೌನ್ ಎಕ್ಸಸೈಸ್. ವ್ಯಾಯಾಮ ಪ್ರಾರಂಭಿಸುವಾಗ ವಾರ್ಮ್ ಅಪ್ ಎಕ್ಸಸೈಸ್ ಮಾಡುವಂತೆ ವ್ಯಾಯಾಮ ನಿಲ್ಲಿಸುವಾಗ ಕೂಲ್ ಡೌನ್ ಎಕ್ಸಸೈಸ್ ಮಾಡಿ ವ್ಯಾಯಾಮ ನಿಲ್ಲಿಸಬೇಕು. ವ್ಯಾಯಾಮದ ವೇಳೆ ನಮ್ಮ ಹೃದಯ ಬಡಿತ ಸಾಮಾನ್ಯಕ್ಕಿಂತ ಹೆಚ್ಚುವುದು, ದೇಹದ ಉಷ್ಣ ಹೆಚ್ಚುವುದು, ರಕ್ತನಾಳಗಳು ವಿಕಾಸ ಹೊಂದುವುದು. ಏಕಾಏಕಿ ವ್ಯಾಯಾಮ ನಿಲ್ಲಿಸಿದರೆ ದೇಹ ಕಾಯಿಲೆ ಬೀಳುವ ಸಾಧ್ಯತೆ ಇದೆ. ವ್ಯಾಯಾಮ ಮುಗಿದ ಬಳಿಕ ಕೂಲ್ ಡೌನ್ ಎಕ್ಸಸೈಸ್ ಮಾಡಿದರೆ ನಮ್ಮ ದೇಹವು ಸಾಮಾನ್ಯ ಸ್ಥಿತಿಗೆ ಮರಳುವುದರ ಜೊತೆಗೆ ಉಲ್ಲಾಸವೂ ಉಂಟಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆರೋಗ್ಯವಂತ ದೇಹಕ್ಕಾಗಿ ದಿನನಿತ್ಯ ವ್ಯಾಯಾಮ ಮಾಡಿರಿ.